ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ರಾಷ್ಟ್ರಾಧಿಪತಿ ಗುರುಗ್ರಹ 7ಮ ಸ್ಥಾನದಲ್ಲಿ ವಕ್ರ ಸಂಚಾರ ಫೆಬ್ರವರಿ ಮಾಸದ ಪೂರ್ಣ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಗುರುವಿನ ಪ್ರಭಾವ ಹಿಂದಿನ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಇರುತ್ತೆ. ಅದು 7ಮ ಅಂದ್ರೆ ಬಹಳ ಸಂಗಾತಿ ಪಾರ್ಟ್ನರ್ಶಿಪ್ ಸ್ಥಾನ ಆಗಿರೋದ್ರಿಂದ ಈ ವಿಷಯಗಳಲ್ಲಿ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ, ತೃಪ್ತಿ ಇಲ್ಲದ ವಿಷಯಗಳು ನಡೆಯುವಂತೆ, ಸಂಗಾತಿ ವಿಷಯದಲ್ಲಿ ಆಗ್ಬೋದು, ಪಾರ್ಟ್ನರ್ಶಿಪ್ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ಬೋದು, ನಿಮಗೆ ಅಷ್ಟು ಇಷ್ಟ ಇಲ್ಲದಿರುವಂತಹ ವಿಷಯಗಳು ನಡೆಯುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರಲಿದೆ. ಆಂತರಿಕವಾದಂತಹ ಬದಲಾವಣೆ ನಿಮ್ಮಲ್ಲಿ ಆಗುವುದಕ್ಕೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ನಿಮ್ಮ ಹೊರಗಿನ ಬಾಹ್ಯ ಚಟುವಟಿಕೆಗಳಾಗಬಹುದು, ಮನೆಯ ಚಟುವಟಿಕೆಗಳಾಗಬಹುದು, ಎಲ್ಲದರಲ್ಲಿ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ. ಮಾನಸಿಕವಾದಂತಹ ಆರೋಗ್ಯ ಮತ್ತು ನಿಮ್ಮ ದೇಹ ಆರೋಗ್ಯದ ಮೇಲೆಯೂ ಇಲ್ಲಿ ಅಶುಭ ಫಲಗಳನ್ನ ಗುರು ವಕ್ರ ಆದಾಗ ಇಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಸಮಸ್ಯೆಗಳು ಆಗಬಹುದು. ಹಾಗಾಗಿ ನಿಮ್ಮ ದೇಹ ಆರೋಗ್ಯದ ಬಗ್ಗೆ ದಿನನಿತ್ಯದ ಚಟುವಟಿಕೆ ಡೈಲಿ ರೊಟೀನ್ ಸರಿ ಇರಬೇಕಾಗುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ಬುಧ ಗ್ರಹ 7ಮಾಧಿಪತಿಯಾಗಿ ಮತ್ತು ದಶಮಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಪ್ರಾರಂಭದ 4 ದಿನಗಳ ಕಾಲ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪ್ರಾರಂಭದಲ್ಲಿ ನೀಡುತ್ತಾರೆ. ಶುಕ್ರ ಗ್ರಹ ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ, ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ ದ್ವಿತೀಯ ಸ್ಥಾನದಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮತ್ತು ಪಂಚಮಾಧಿಪತಿಯಾದಂತಹ ಕುಜಗ್ರಹ, ವ್ಯಯಾಧಿಪತಿಯಾದಂತಹ ಕುಜಗ್ರಹ 23ನೇ ದಿನಾಂಕದವರೆಗೆ ಸಂಚಾರ. ಈ ಗ್ರಹಗಳು ಯಾವ ಫಲವನ್ನ ನೀಡ್ತಾರೆ ಅಂದ್ರೆ, ದ್ವಿತೀಯ ಸ್ಥಾನದಲ್ಲಿ ಪ್ರಾರಂಭದ 4 ದಿನಗಳ ಕಾಲ ಬುಧಗ್ರಹ ಸಂಚರಿಸೋದ್ರಿಂದ ಮಾತಿನಿಂದ ನಡೆಯಬಹುದಾದಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್, ಮಾತಿನಿಂದ ಜಯ. ಹಾಗೆ ಅಂದ್ರೆ ಮಾತು ಅಂದ್ರೆ ಬೋಧಕರಾಗಿರ್ಬಹುದು, ಹಾಗೆ ಮಾರ್ಕೆಟಿಂಗ್ ಮಾಡುವವರಾಗಿರ್ಬೋದು, ಮೀಡಿಯಾ ವರ್ಕಲ್ಲಿ ಇರೋರಾದರೂ ಆಗಬಹುದು, ಈ ರೀತಿ ಲಾಯರ್ ಆದರೂ ಆಗ್ಬೋದು, ಜ್ಯೋತಿಷಿಗಳು, ಇವರೆಲ್ಲರೂ ಮಾತಿನಿಂದಲೇ ಕೆಲಸ ಮಾಡುವಂಥದ್ದು.
ಅಂತವರಿಗೆ ಇಲ್ಲಿ ಆಗಬಹುದಾದಂತಹ ಸಕ್ಸಸ್ ಅನ್ನ 4 ದಿನಗಳ ಕಾಲ ಇಲ್ಲಿ ಬುಧ ಗ್ರಹ ಒಳ್ಳೆ ಫಲವನ್ನ ನೀಡುತ್ತಾರೆ. ಲಾಭಾಧಿಪತಿಯಾದಂತಹ ಶುಕ್ರ ಗ್ರಹ ಲಾಭದ ಫಲವನ್ನ ನೀಡುತ್ತಾರೆ. ಈ ಗ್ರಹಗಳು ಮೊದಲನೇ ವಾರದಲ್ಲಿಯೇ ತೃತೀಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ಆ ನಂತರದಲ್ಲಿ ಕಷ್ಟ ಆಗುತ್ತೆ. ಭಾಗ್ಯಾಧಿಪತಿ ಪ್ರಾರಂಭದಲ್ಲಿ ಬುಧಗ್ರಹದೊಂದಿಗಿರುವುದು ಒಳ್ಳೆ ಫಲ. ಮಾತಿನಿಂದ ಅದೃಷ್ಟ, ಮಾತಿನಿಂದ ಭಾಗ್ಯ, ಈ ರೀತಿ ಫಲಗಳನ್ನ ಇಲ್ಲಿ ಈ ಸ್ಥಾನದಲ್ಲಿ ಗ್ರಹಗಳು ನೀಡ್ತಾರೆ. ಇನ್ನು ಕುಜ ಮತ್ತು ಸೂರ್ಯ ಗ್ರಹಗಳ ಸಂಚಾರ ಇಲ್ಲಿ ಹೆಚ್ಚು ದಿನಗಳ ಕಾಲ ಆಗೋದ್ರಿಂದ ನಿಮ್ಮ ಮಾತು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿ ಇರುತ್ತೆ. ಬಹಳ ಆತ್ಮವಿಶ್ವಾಸ ಅಹಮ್ಮಿಂದಲೂ ಇಲ್ಲಿ ಮಾತಿರುತ್ತೆ. ಆಕ್ರಮಣ ಮಾಡುವಂತಹ, ಡಾಮಿನೇಟ್ ಮಾಡುವಂತಹ ಮಾತು ಇರುತ್ತೆ. ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಅಂತ ಏನು ಹೇಳಲಾಗುತ್ತೆ, ಈ ರೀತಿ ಮಾತು ಇರುತ್ತೆ. ಹಾಗಾಗಿ ಮಾತಾಡುವಾಗ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡುವಂತೆ ಇಲ್ಲಿ ಅದರ ಬಗ್ಗೆ ಗಮನ ಇರಬೇಕಾಗುತ್ತೆ. ಇನ್ನು ಕುಟುಂಬದ ವಿಷಯದಲ್ಲಿ ಈ ಗ್ರಹಗಳು ಅಂದ್ರೆ ಶುಕ್ರ ಮೊದಲ ವಾರದಲ್ಲಿ ಅಲ್ಲಿ ಸಂಚರಿಸೋದ್ರಿಂದ ಸಂತೋಷದಿಂದಿರುವಂತಹ ಪ್ರಯತ್ನವನ್ನ ಮಾಡ್ತೀರಾ. ಆದ್ರೆ ಮಾತು, ವಾಗ್ವಾದಗಳು, ಇಲ್ಲಿ ಕಲಹಗಳನ್ನ ಮಾಡಿಕೊಳ್ಳುವಂತಹ ಫಲವನ್ನ ಈ ಚತುರ್ಗ್ರಹಗಳು ಇಲ್ಲಿ ನೀಡ್ತಾರೆ. ಅಂದ್ರೆ ಮಿಕ್ಸ್ ಫಲಗಳು ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇರುತ್ತೆ. ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಧನಾಭಿವೃದ್ಧಿ ಆಗುತ್ತೆ. ಇಲ್ಲಿ ಕುಜಗ್ರಹದಿಂದ ಖರ್ಚಾಗುತ್ತೆ, ಹಣ ಉಳಿಯಲ್ಲ, ಬರುವ ಹಣ ಹಾಗೆ ಹೋಗುವಂತೆ ಇಲ್ಲಿ ಫಲಗಳು ಇದೆ. ಇನ್ನು ಈ ಗ್ರಹಗಳು ತೃತೀಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ತೃತೀಯ ಸ್ಥಾನ ಒಳ ಮನಸ್ಸಿನ ಸ್ಥಾನ. ಈ ಒಳ ಮನಸ್ಸಿನಲ್ಲಿ ನಾನಾ ವಿಷಯಗಳು ಬರ್ತವೆ ಹೋಗ್ತವೆ. ಕಲ್ಪನೆಗಳಲ್ಲಿ ಭ್ರಮೆಯಲ್ಲಿ ಇರುವಂತಹ ವಿಷಯಗಳು ಬರ್ತವೆ ಹೋಗ್ತವೆ. ಅಂದ್ರೆ ನಾನಾ ವಿಷಯಗಳು ಇಲ್ಲಿ ಯಾಕೆ ನಡೆಯುತ್ತೆ ಅಂದ್ರೆ ಪಂಚಗ್ರಹಗಳ ಸಂಯೋಗ ತೃತೀಯ ಸ್ಥಾನ ಕುಂಭರಾಶಿಯಲ್ಲಿ ಆಗುತ್ತೆ. ಇಲ್ಲಿ ತೃತೀಯ ಸ್ಥಾನದಲ್ಲಿ ಈಗಾಗಲೇ ರಾಹು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ರಾಹು ಗ್ರಹ ಇಲ್ಲಿ ಹೊಸಬರ ಪರಿಚಯ ಆಗ್ಬಹುದು, ಅದರಿಂದ ಏನಾದರೂ ಸಮಸ್ಯೆಗಳಾಗಬಹುದು, ಅವರು ಹೆಚ್ಚು ಕಾಲ ನಿಮ್ಮ ಜೀವನದಲ್ಲಿ ಇಲ್ಲದೆ ಇರಬಹುದು. ಇಲ್ಲಿ ಇನ್ನು ಈ ಗ್ರಹಗಳ ಸಂಯೋಗವು ಆಗೋದ್ರಿಂದ ನಿಮ್ಮ ಸಂಪರ್ಕದಲ್ಲಿ ಆಗಬಹುದು, ಜನರೊಂದಿಗೆ ಇರುವ ವಿಷಯಗಳಲ್ಲಿ ಎಲ್ಲದರಲ್ಲೂ ಮಿಕ್ಸ್ ಫಲಗಳು ಅಲ್ಲಿ ದೊರೆಯುತ್ತೆ. ನೆರೆಹೊರೆ, ಸಮೀಪದವರು, ಇಲ್ಲಿ ಅಣ್ಣ ತಮ್ಮಂದಿರು, ಇವರೊಂದಿಗೆಯೂ ಮಿಕ್ಸ್ ಫಲಗಳಿರುತ್ತೆ. ಕೆಲವು ಸಂದರ್ಭದಲ್ಲಿ ಒಳ್ಳೆ ಅಟ್ಯಾಚ್ಮೆಂಟ್, ಸಂತೋಷ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಗಲಾಟೆಗಳಾಗ್ಬೋದು, ಕೆಲವು ಸಂದರ್ಭದಲ್ಲಿ ವಾಗ್ವಾದಗಳಾಗ್ಬೋದು. ಯಾಕೆಂದ್ರೆ ಇಲ್ಲಿ ಪಂಚಗ್ರಹಗಳ ಸಂಯೋಗ ಇರೋದ್ರಿಂದ. ಇನ್ನು ತೃತೀಯ ಸ್ಥಾನ ಬಾಹು ಅಂದ್ರೆ ಸಾಮರ್ಥ್ಯವನ್ನ ಸೂಚಿಸುವ ಸ್ಥಾನ. ಬಾಹುಬಲ ಅಂದ್ರೆ ಅಲ್ಲಿ ಕುಜ ಸಂಚಾರ, ಸೂರ್ಯ ಸಂಚಾರ ಆಗೋದ್ರಿಂದ ಸಾಮರ್ಥ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಮತ್ತು ಈ ಸ್ಥಾನವು ಬರವಣಿಗೆಯ ಸ್ಥಾನ. ಬರವಣಿಗೆಯಲ್ಲಿ ಬರೆಯುವ ವಿಷಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ವಿಶಿಷ್ಟ ರೀತಿಯಲ್ಲಿ ಏನಾದರೂ ಪ್ರಯತ್ನ ಪಡುವಂತೆ ಇಲ್ಲಿ ಈ ಗ್ರಹಗಳ ಸಂಯೋಗ ಫಲವನ್ನ ನೀಡುತ್ತೆ. ಇಲ್ಲಿ ಶುಕ್ರ ಬುಧ ಗ್ರಹಗಳ ಸಂಚಾರವು ಈ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ಇನ್ನೊಂದು ನಿಮ್ಮ ಗಮನಕ್ಕೆ ಇರಬೇಕಾದ ವಿಷಯ, ಬುಧ ಗ್ರಹ ತೃತೀಯ ಸ್ಥಾನದಲ್ಲಿ 26ನೇ ದಿನಾಂಕದಿಂದ ವಕ್ರ ಸಂಚಾರ ಆಗೋದ್ರಿಂದ 26ನೇ ದಿನಾಂಕದಿಂದ ನಿಮ್ಮ ಮುಖ್ಯ ಬರವಣಿಗೆಗಳಲ್ಲಿ ಅಗ್ರಿಮೆಂಟ್ ಆಗಬಹುದು, ಒಪ್ಪಂದಗಳು ಆಗಬಹುದು. ಇಂಥ ವಿಷಯಗಳಲ್ಲಿ ಎಕ್ಸ್ಟ್ರಾ ಕೇರ್ ಇರಲೇಬೇಕಾಗುತ್ತೆ, ಅಥವಾ ಅವುಗಳನ್ನ ಮುಂದಕ್ಕೆ ಹಾಕೋದು ಒಳ್ಳೆಯದು. ಬುಧ ಗ್ರಹ ಅಲ್ಲಿ ವಕ್ರ ಸಂಚಾರ ಆರಂಭ ಆಗೋದ್ರಿಂದ ಅವುಗಳಲ್ಲೇನಾದರೂ ಸಮಸ್ಯೆ ಆಗುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಆಗಲಿದೆ. ಈ ಗ್ರಹಗಳ ಪ್ರಭಾವದಿಂದ ತೃಪ್ತಿ ಇಲ್ಲದ ಐಡಿಯಾಗಳೇ ನಿಮ್ಮಲ್ಲಿ ಬರುತ್ತೆ. ಅಂದ್ರೆ ತೃಪ್ತಿ ನೀಡದ ಐಡಿಯಾಗಳನ್ನೇ ಇಲ್ಲಿ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಕುಜಗ್ರಹ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ, ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ ದ್ವಿತೀಯ ತೃತೀಯದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುವಂತೆ ಇಲ್ಲಿ ಒಳ್ಳೆ ಫಲಗಳನ್ನೇ ಈ ಗ್ರಹಗಳು ನೀಡ್ತಾರೆ. ಗುರು ವಕ್ರ ಆದರೂ
ಇಲ್ಲಿ ಈ 2 ಗ್ರಹಗಳ ಪ್ರಭಾವದಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನ ನೀಡ್ತಾರೆ. ಇನ್ನು ಉದ್ಯೋಗದಲ್ಲಿ ಗವರ್ಮೆಂಟ್ ಉದ್ಯೋಗಸ್ಥರಿಗೂ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚರಿಸುವಂತಹ ಕುಜಗ್ರಹ ಮತ್ತು ಸೂರ್ಯಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೆ ಮನಸ್ಸಿಗೆ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಇರೋದಿಲ್ಲ. ಚತುರ್ಥ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೂ ಅಡೆತಡೆಗಳಿರುತ್ತೆ. ಯಾಕಂದ್ರೆ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಕೇತುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ, ಇನ್ನು ತೃತೀಯ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗೋದ್ರಿಂದ ಪ್ರಯಾಣ ಮಾಡುವವರಿಗೆ ಇಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. ಯಾಕಂದ್ರೆ ಈ ಎಲ್ಲಾ ಗ್ರಹಗಳು ನವಮ ಸ್ಥಾನವನ್ನ ವೀಕ್ಷಣೆ ಮಾಡ್ತವೆ. ನವಮ ಸ್ಥಾನದಲ್ಲಿ ಈಗಾಗಲೇ ಕೇತು ಗ್ರಹದ ಸಂಚಾರ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ತರದ ಪ್ರಯಾಣ ದೊರೆಯುತ್ತೆ ಅಂದ್ರೆ ಇಲ್ಲಿ ನಾನಾ ರೀತಿಯ ವಿಷಯಗಳಿದೆ. ಯಾಕಂದ್ರೆ 5 ಗ್ರಹಗಳ ಸಂಯೋಗದಿಂದ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಫಲ ದೊರೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಯಾಣವನ್ನ ಈ ಗ್ರಹಗಳು ಇಲ್ಲಿ ಸೂಚಿಸ್ತವೆ. ತೃತೀಯ ಸ್ಥಾನ ಹ್ಯಾಂಡ್ ಅನ್ನ ಸೂಚಿಸುತ್ತೆ. ಹಾಗಾಗಿ ಕೈಯಿಂದ ಮಾಡಬಹುದಾದಂತಹ ಕ್ರಿಯೇಟಿವಿಟಿ ವರ್ಕ್ಗೂ ಒಳ್ಳೆ ಫಲವನ್ನ ನೀಡ್ತಾರೆ. ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಇದರ ಸಂಬಂಧಪಟ್ಟಂತೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ, ಹಾಗೆ ಸಂಪರ್ಕ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಮೀಡಿಯಾ ವರ್ಕರ್ಸ್ಗೆ ಈ ಎಲ್ಲ ಒಂದು ಫೀಲ್ಡ್ಗೂ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ರಾಷ್ಟ್ರಾಧಿಪತಿ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಗುರುವಿಗೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಗುರುವಿನ ಅನುಗ್ರಹಕ್ಕಾಗಿ ಗುರು ಸಮಾನ ದೇವತೆಗಳನ್ನ ಪೂಜಿಸುವುದು, ಅಂದರೆ ವಿಶೇಷವಾಗಿ ಗುರುವಾರಗಳಂದು 5 ಇಂಚಿನ ದೀಪದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಗುರುಗಳ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಮಂತ್ರಗಳನ್ನ ಪಠನೆ ಮಾಡುವುದು, ಗುರುಗಳಿಗೆ ಅರಿಶಿನದ ಹೂವನ್ನ ಅರ್ಪಣೆ ಮಾಡುವುದು, ಅಥವಾ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅರ್ಧ ಕೆಜಿ ಕಡಲೆಕಾಳನ್ನ ಗುರುಗಳ ದೇವಸ್ಥಾನಕ್ಕೆ 5 ಪ್ರದಕ್ಷಿಣೆ ಬಂದು ದಾನ ಮಾಡುವುದು. ಈ ರೀತಿ ಮಾಡುತ್ತಾ ಬಂದಲ್ಲಿ ಗುರುವಿನಿಂದ ಏನು ನಿಮಗೆ ಇಲ್ಲಿ ರಿಸಲ್ಟ್ ಸಿಗ್ತಾ ಇರೋದಿಲ್ಲ, ಅಂತತರ ಒಳ್ಳೆ ಫಲಗಳು ದೊರೆಯುತ್ತೆ. ಆಗಬಹುದಾದಂತಹ ಕೆಟ್ಟ ಫಲಗಳು ಅವಾಯ್ಡ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಗಬಹುದು, ಅಥವಾ ಮುಖ್ಯವಾದಂತಹ ಗುರಿ ಆಲೋಚನೆಗಳನ್ನ ಹೊಂದಿರುವಂತಹ ವ್ಯಕ್ತಿಗಳಿಗೆ ಆಗಬಹುದು. ನಿಮಗೆ ಗುರುಗಳ ಅನುಗ್ರಹ ಬೇಕಾಗುತ್ತೆ, ಗುರುಗ್ರಹದ ಅನುಗ್ರಹವೂ ಬೇಕಾಗುತ್ತೆ. ಹಾಗಾಗಿ ಇಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹೆಚ್ಚು ಗಮನ ಇರಲಿ. ನಿಮ್ಮ ಗುರಿ ರಚನೆಗಳು, ನಿಮ್ಮ ಆಲೋಚನೆಗಳ ಮೇಲೆ ಹೆಚ್ಚು ಕೆಲಸವನ್ನ ಮಾಡಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.